ಕೊಂಡಿದ್ರು ಅದನ್ನ ತೆಗೆದ್ರಂದ್ರೆ ಬೆಂಕಿ ಹತ್ತಿತ್ತು. ಈಗ ಕೆಲವು ಜನ ಬಾಯಿ ತೆಗೆದ್ರಂದ್ರೆ ಬೆಂಕಿ ಹತ್ತದ. ನೋಡ್ಬೇಕ್ರಿ ನಾನು, ನಾಡಿಗೆ ನಾಡನ ಹೊತ್ತಿ ಉರಿತದ ಬಾಯಿ ತೆಗೆದ್ರಂದ್ರೆ. ಅವರು ಶಿವನಿಂದ ಕಣ್ಣನ್ನು ವರಪ್ರಸಾದವನ್ನಾಗಿ ಪಡ್ಕೊಂಡ್ರು, ಆ ಕಣ್ಣನ್ನು ತೆಗಿತಿದ್ರು. ಅದೆಲ್ಲ ನಿಮಗೆ ಗೊತ್ತದ, ಪ್ರಭುಲಿಂಗ ಲೀಲೆಯೊಳಗೆ ತಾವೆಲ್ಲ ಹೋದ ವರ್ಷ ಕೇಳಿ ಅದು ಹೊಳಮುಳು, ಅದನ್ನ ಹೇಳೋದಾಗಬಾರದು. ಅಲ್ಲಮ ಪ್ರಭುದೇವರು ಯಾವ ಸಂದರ್ಭಕ್ಕೆ ಸಿದ್ದರಾಮೇಶ್ವರರ ಮುಂದೆ ಬಂದು ನಿಂತುಕೊಂಡ್ರಲ್ಲ, ತಮ್ಮ ಮನಸ್ಸಿನೊಳಗಡೆ ಅಹಂಕಾರವನ್ನು ತುಂಬಿಕೊಂಡಿರುವಂತಹ ಸಿದ್ದರಾಮ ವಾಚಾಮ ಗೋಚರ ಅಲ್ಲಮ ಪ್ರಭುದೇವರನ್ನ ಬೈದಾಗ, ಅಲ್ಲಮ ಪ್ರಭುದೇವರು ಸ್ಥಿತಪ್ರಜ್ಞರಾಗಿ ನಿಂತುಕೊಂಡಿದ್ರು. ನಿನ್ನ ಸಾಧನೆಯರ ಏನು ಹೇಳು ಅಂತ ತಿಳ್ಕೊಂಡಂದಾಗ, ನಾ ಕಣ್ಣು ತೆಗೆದು ಬಿಟ್ನಿ ಅಂದ್ರೆ ನೀವು ಸುಟ್ಟು ಹೋಗ್ತೀರಿ ಅಂದ್ರು. ತೆಗಿ ನೋಡುನು ಅಂದ್ರು. ಮೂರನೇ ಕಣ್ಣನ್ನು ತೆಗೆದಾಗ ಆ ಏನು ಬೆಂಕಿಯ ಉಂಡೆಗಳಿಗೇನದಾವಲ್ಲ, ಅಲ್ಲಮ ಪ್ರಭುದೇವರ ಪಾದಕ್ಕೆ ಬಂದು ಶಾಂತ ಆಗ್ತಾ ಇರುವಂಥದ್ದನ್ನು ನೋಡಿರುವಂತಹ ಸಿದ್ದರಾಮ ಬೆಕ್ಕಸ ಬೆರಕಾಗಿಬಿಟ್ರು. ಇದೆಂಥ ಸಾಧನೆಯನ್ನು ಈ ಯೋಗಿ ಮಾಡಿಕೊಂಡಾಗ, ಸುಟ್ಟು ಹಾಕಬೇಕು ಅಂತ ತಿಳ್ಕೊಂಡು ಒಂದು ಕಲ್ಪನೆಯೊಳಗಿದ್ದು ನಾನು ಕಣ್ಣನ್ನು ತೆಗೆದ್ರೆ ಆ ಬೆಂಕಿಯ ಉಂಡಿಗಳು ಶಾಂತ ಆಗ್ತಾ ಇರುವಂಥದ್ದನ್ನು ನೋಡಿ ಅವರು ಶರಣಾಗತರಾಗ್ತಾರ ಅನ್ನುವಂಥ ಚರಿತ್ರೆಯನ್ನು ನೀವೆಲ್ಲ ಕೇಳಿರಿ. ಈ ಅಹಂಕಾರ ಹಂಗ ಇತ್ತು ಅವ್ರಿಗೆ ಮೊದಲಿಗೆ. ಇನ್ನೂ ಅಲ್ಲಮ ಪ್ರಭುದೇವರು ಬಂದಿರಲಿಲ್ಲ. ಇವರಿಬ್ರು ಇದರಲ್ಲಿ ಗಂಡ ಹೆಂಡತಿ. ಇವರಿಗೆ ಒಂದು ಕೆಲಸ ಬಂತು ರೀ. ಏನು ಕೆಲಸ ಬಂತು ಅಂದ್ರೆ ಭತ್ತ ಕುಟ್ಟಬೇಕು, ಅಕ್ಕಿ ಮಾಡಿ ಕೊಡ್ಬೇಕು, ಅವುಗಳನ್ನು ಕಾಳುಗಳನ್ನು ಹಸನು ಮಾಡಿ ಕೊಡಬೇಕು. ನೀವು ಚಲೋ ಚಲೋ ದಾಸೋಹ ಕೈಂಕರ್ಯಕ್ಕೆ ಸೇವಾ ಹೆಂಗ ಮಾಡ್ತಿರಲ್ಲ, ಹಂಗ ಎಲ್ಲರೂ ಕೆಲಸ ಮಾಡಬೇಕಾಗಿತ್ತಲ್ಲ. ಇವರಿಬ್ರು ಪಾಲಿಗೆ ಏನು ಬಂತು ಅಂದ್ರೆ ಭತ್ತವನ್ನು ಕುಟ್ಟುವಂತಹ ಒಂದು ಕೆಲಸ ಬಂತು. ತಂದು ಒಂದಿಷ್ಟು ಮಂದಿ ಶಿಷ್ಯರೆಲ್ಲರೂ ತಂದು ನೇಮಿಸಿದ್ರಲ್ಲ ಅಂತ ಕೇಳಿದ್ರು. ಇಲ್ಲ, ನಮ್ಮ ನಾಯಕರಾಗಿರುವಂತಹ ಮಹಾನಾಯಕರಾಗಿರುವಂತಹ ಸಿದ್ದರಾಮೇಶ್ವರರು ಒಂದು ಸಂಕಲ್ಪ ಮಾಡ್ಯಾರ, ಮಹಾಪರ್ವವೊಂದನ್ನು ಏರ್ಪಾಡು ಮಾಡ್ಯಾರ. ಬಹಳ ದೊಡ್ಡ ಪ್ರಮಾಣದೊಳಗೆ ಆ ಪೂಜಾ ಕೈಂಕರ್ಯ ನೆರವೇರ್ತಾ ಇರೋಣದರಿಂದ ಇಲ್ಲಿ ಸೊನ್ನಲಾಪುರದೊಳಗಿರುವಂತಹ ಎಲ್ಲರೂ ಕೂಡ ಈ ಕೈಂಕರ್ಯಕ್ಕೆ ತಮ್ಮ ಸಹಯೋಗವನ್ನು ಕೊಡಬೇಕಾಗಿರೋಣದರಿಂದ ನೀವು ಈ ಚೀಲಗಟ್ಟಲೆ ಎಲ್ಲ ಭತ್ತವನ್ನು ಕುಟ್ಟಬೇಕು ಅಂತ ತಿಳ್ಕೊಂಡು ಒಂದು ಫರ್ಮಾನ ಹೊರಡಿಸ್ಯಾರ ನೋಡ್ರಿ ಅಂತ ತಿಳ್ಕೊಂಡು ಬಂದವ್ರು ಹೇಳಿದ್ರು. ಆಗಂಗಿಲ್ಲ ಅಂದ್ರೆ ನಾವು ಇದನ್ನ ಕೆಲಸ ಮಾಡಂಗಿಲ್ಲ ಅಂದ್ರು. ನೀವು ಯಾರ ಬಗ್ಗೆ ಮಾತಾಡಕತ್ತೀರಿ ಅಂತ ಬಂದವರು ಅಂದ್ರು. ನಾ ಬೇಕಾದವ್ರು ಇರುವಲ್ರಿ. ಅವ್ರು ಆರು ಮುನಿದು ನಮ್ಮನ್ನೇನು ಮಾಡುವರು, ಯಾರ ಸಿಟ್ಟಾಗಿ ನಮ್ಮನ್ನೇನು ಮಾಡೋರ್ದಾರ. ನಾವು ಶಿವಭಕ್ತರು, ಇವತ್ತು ಈ ಊರ ಮತ್ತು ನಾಳೆ ಮತ್ತೊಂದು ಊರ, ನಾವು ಹಂಗೆ ತಿಳ್ಕೊಂಡಿರೋರು. ನಾ ಇದನ್ನ ಕೆಲಸ ಮಾಡಂಗಿಲ್ಲ ಅಂದ್ರು. ಯಾಕೆ ಮಾಡಂಗಿಲ್ಲ ಅಂತ ಬಂದವ್ರು ಕೇಳಿದ್ರು. ಈಗ ಒಮ್ಮೊಮ್ಮೆ ಅವ್ರದ್ದು ಏನು ಮುಖ್ಯ ವ್ಯಕ್ತಿಗಳಿರ್ತಾರಲ್ಲ, ಅವ್ರದ್ದು ಹಂಗಿಲ್ರಿ, ಅವ್ರು ಹಿಂದಿರೋರ್ದು ಹೆಚ್ಚಿರ್ತದೆ ಕತಿ. ಅವ್ರು ಬಂದವರಿಗೆ ಅವ್ರ ಅಹಂಕಾರಕ್ಕೆ ಪೆಟ್ಟು ಬಿತ್ತರಿ. ಅದು ನಮಗೆ ಇದ್ರ ವರ್ಷಕತ್ತಿರಲ್ರಿ ನೀವು. ನಾವು ಯಾರ ಪೈಕಿ ಗೊತ್ತದ ನಿಮಗೆ? ಸಿದ್ದರಾಮೇಶ್ವರರ ಪೈಕಿ ಇದೀವಿ ನಾವು. ಕಣ್ಣು ತೆಗೆದ್ರೆ ಬೆಂಕಿ. ಬೇಕಾದಿರುವಲ್ರಿ ಅಂದ್ರಿ ಇವ್ರು ಇಬ್ರು ಶರಣ ದಂಪತಿಗಳು. ಬೇಕಾದಿರುವಲ್ಲಕ್ಕೆ ನಮಗೇನು ಸಂಬಂಧ ಇಲ್ಲ. ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವುದಿಲ್ಲ. ಎಂತ ಮಾತು ನೋಡ್ರಿ. ನೀವು ಯಾರು ಬೇಕಾದಿರುವಲ್ರಿ, ನಾವಂತೂ ಈ ಕೆಲಸ ಮಾಡುವುದಿಲ್ಲ. 3 ಸರಿ ಹೇಳಿದ್ರಿ. ಒಂದೇ ಸರಿ ಹೇಳ್ರಿ ತಿಳಿಯಂಗಿಲ್ಲ ಇವ್ರಿಗೆ ಅಂತೇಳಿ 3 ಸರಿ ಹೇಳಿದ್ರಿ. ನಮ್ಮಲ್ಲಿ ಕೆಲವು ಬಟ್ಟಿಗಳಿರ್ತಾವ್ರಿ. ಚಲೋ ಬಟ್ಟೆ ಹೆಂಗಿರ್ತಾವಂದ್ರೆ ಸುಮ್ಮನೆ ಹಿಂಗೆ ನೀರಾಗಿ ಎದ್ದು ಹಿಂಗೆ ತೆಗೆದ್ರಿ ಅಂದ್ರೆ ಸ್ವಚ್ಛ ಹಾಕವು. ಇನ್ನು ಕೆಲವು ಬಟ್ಟೆಗಳಿದಾವೆ, ಸರ್ಫ್ ಎಕ್ಸಲ್ ಹಾಕ್ಬೇಕ್ರಿ. 1 ಚೀಟ್ ಅಲ್ಲ 2 ಚೀಟ್ ಹಾಕಿದಾಗ ಸ್ವಚ್ಛ ಹಾಕವು. ಇನ್ನು ಕೆಲವು ಬಟ್ಟೆಗಳು ಹೆಂಗಿರ್ತಾವ ಅಂದ್ರೆ ಈ ನೀರಾಗ ಹಾಕಿ ತೆಗಿಯೋ. ಆವಾಗ ಅವ್ರೇನು ಹಿಂದೆ ಬಂದಿದ್ರಲ್ಲ, ಅವರಿಗೂ ಸಿಟ್ಟು ಬಂತು. ಹಿಂಗಾದ್ರೆ ಇದು ಕೆಲಸ ಕೆಡ್ತದ ಅಂತೇಳಿ ನೇರವಾಗಿ ಹೋಗಿ ಸೊನ್ನಲಾಪುರದ ಸಿದ್ದರಾಮರಿಗೆ ಈ ಸುದ್ದಿಯನ್ನು ಮುಟ್ಟಿಸಿದ್ರು. ಇಬ್ರು ಗಂಡ ಹೆಂಡತಿದ್ದಾರೆ, ನೇಯ್ಕೊಂತಿರ್ತಾರೆ, ಸಣ್ಣ ಮನಿ ಅದ. ಆದರೆ ಅವ್ರ ಶಕ್ತಿ ಎಷ್ಟು ದೊಡ್ಡದ ಅಂದ್ರೆ, ನಾವು ಎಷ್ಟು ಮಂದಿ ಹೋಗಿವ್ರಿ, ನಮಗೆ ಯಾರು ಕ್ಯಾರೆ ಅನ್ನಲಿಲ್ಲ ಅವರು. ನಮಗೇನು ಹೆಚ್ಚವ್ರು ಕಿಮ್ಮತ್ತ ಕೊಡಲಿಲ್ಲ ಅವರು. ನಿಮ್ಮ ಹೆಸರು ಹೇಳಿದ್ರೂ ಕೂಡ ಕಿಮ್ಮತ್ತ ಕೊಡಲಿಲ್ಲ ಅವರು ಅಂತ ತಿಳ್ಕೊಂಡು ಯಾವಾಗ ಅಂದ್ರಲ್ಲ, ಸಿದ್ದರಾಮೇಶ್ವರಿಗೂ ಸಿಟ್ಟು ಬಂತು. ಒಮ್ಮೊಮ್ಮೆ ನಿಮ್ಮ ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ ನಿಮಗೆ ಸಿಟ್ಟು ಬಂದ್ಬಿಡ್ತದೆ. ಮುಂದೆ ಖರೆ ವ್ಯಕ್ತಿ ಸತ್ಯವನ್ನು ಹೇಳಿದ್ರೂ ಕೂಡ ಸಿಟ್ಟು ಬಂದುಬಿಡ್ತದೆ. ಯಾಕಂದ್ರೆ ಅಹಂಕಾರ ಒಳಗೆ ಕುತ್ಕೊಂಡು ಹಂಗೆ ಮಾಡಿಸ್ತಿರ್ತದೆ ಅದು. ನನ್ನ ಮಾತನ್ನು ಧಿಕ್ಕರಿಸುವಂತಹ ಇಬ್ಬರು ಆ ಏನು ದಂಪತಿಗಳಿದಾರಲ್ಲ, ಅವ್ರನ್ನ ನೋಡೇ ಬಿಡಬೇಕು. ಅವ್ರನ್ನ ಇಲ್ಲಿ ಇಡುವಂಗಿಲ್ಲ, ಈ ಊರಿನೊಳಗೆ ಇಡುವಂಗಿಲ್ಲ, ಗಡಿಪಾರು ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಸಿದ್ದರಾಮೇಶ್ವರರು ಏನಂತಾರಂದ್ರೆ, ಅವರು ಸೊನ್ನಲಾಪುರದಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ. ಅವರು ತತ್ಕ್ಷಣವೇ ಈಗ ಬರೆದಿರ್ತಾರಲ್ರಿ ಪತ್ರ,
ಈ ಕ್ಷಣದಿಂದಲೇ ಜಾರಿಯಾಗುವಂತೆ ಅಂತೇಳಿ ಬರೀತಾರೆ ನೋಡ್ರಿ. ಈ ಕ್ಷಣದಿಂದಲೇ ಜಾರಿಯಾಗುವಂತೆ ನಾವು ಏನು ನಿರ್ಣಯ ಕೊಡ್ತೀವಿ ಅಂದ್ರೆ ಅವರನ್ನು ಗಡಿಪಾರು ಮಾಡಲಾಗಿದೆ ಅಂತ ಸಿದ್ದರಾಮೇಶ್ವರರು ಹೇಳಿದರು. ಆ ಸುದ್ದಿ ತಂದು ಹೇಳಿದರು. ಆಯ್ತು ಬಿಡು, ಭಾಳ ಚಲೋನ ಆತಂದ್ರಿ ಇವರು. ಇಬ್ರು ಗಂಡ ಹೆಂಡತಿ ಶರಣ ದಂಪತಿಗಳಿದ್ರಲ್ಲ, ಭಾಳ ಚಲೋನ ಆಯ್ತು. ಇಂತಹ ದೊಡ್ಡ ನಾಯಕ ಅಂತ ಏನು ಅನ್ನಕತ್ತಾನಲ್ಲ, ದೊಡ್ಡ ಮಹಾಪರ್ವವನ್ನು ಏನು ಇಟ್ಕೊಂಡಾನಲ್ಲ, ಟನ್ ಗಟ್ಲೆ ಪತ್ರಿ ಏರಿಸೋದು, ಟನ್ ಗಟ್ಲೆ ಹೂಗಳನ್ನು ಏರಿಸೋದು, ಬಹಳ ದೊಡ್ಡ ಪ್ರಮಾಣದೊಳಗೆ ಮಹಾಪರ್ವ ಮಾಡ್ಬೇಕಂತ ತಿಳ್ಕೊಂಡು ಕುಂತಾನಲ್ಲ, ಸಿದ್ದರಾಮನಿಗೆ ಬುದ್ಧಿಲ್ಲ ಅಂದ್ರೆ ಇವರಿಬ್ರು. ನಮ್ಮನ್ನೇನು ಆಳಾಕತ್ತಾನಲ್ಲ, ಆ ಸಿದ್ದರಾಮನಿಗೆ ಬುದ್ಧಿಲ್ಲ, ನಮ್ಮನ್ನು ಮುನ್ನಡೆಸುವಂತಹ ನಾಯಕನಿಗೆ ಬುದ್ಧಿಲ್ಲ. ಯಾಕಂದ್ರೆ ದೇವರು ಟನ್ಗಟ್ಲೆ ಪೂಜಾ ಮಾಡುವುದರಿಂದ, ಟನ್ಗಟ್ಲೆ ಹೂಗಳನ್ನು ಏರಿಸುವುದರಿಂದ, ಟನ್ಗಟ್ಲೆ ಪತ್ರಿ ಏರಿಸುವುದರಿಂದ, ಆ ತೆರನಾದ ಪೂಜೆಯನ್ನು ಮಾಡುವುದರಿಂದ ದೇವರು ನಮ್ಮ ಒಲಿಯಂಗಿಲ್ಲ. ನಮ್ಮಲ್ಲಿರುವಂತಹ ಮನಸ್ಸನ್ನು ಅವನಿಗೆ ಅರ್ಪಿಸಿ ಬಿಟ್ರಿ ಅಂತಂದ್ರೆ ನೀವು ಯಾವ ಪೂಜೆ ಮಾಡುವುದು ಜರುತ್ತಿಲ್ಲ ಅನ್ನುವಂಥದ್ದು ಅವನಿಗೆ ಗೊತ್ತಿಲ್ಲ. ಆಯ್ತು, ಹೋಗೇ ಬಿಡ್ತೀವಿ ನಾವು ಅಂತ ತಿಳ್ಕೊಂಡು ಇಬ್ಬರು ನಿಶ್ಚಯ ಮಾಡಿದರು. ಎಲ್ಲ ತಮ್ಮ ಮನೆಯೊಳಗಿರುವಂಥ ಸಾಮಾನುಗಳ ಗಂಟು ಕಟ್ಟಿದರು. 1 2 3 ಗಂಟೆ ಅದು ರೀ. ಹೆಂಡತಿಗೆ ಹೇಳಿದರು, ನೀವು ನನ್ನ ಜೊತೆಗೆ ಬರ್ತೀಗಿಲ್ಲೋ ಅಂತ. ಬರೋದಲ್ರಿ ಅಂತ. ನೀವೆಲ್ಲಿರ್ತೀರಿ ಅಲ್ಲೇ ಮಹಾಮನೆ, ನೀವೆಲ್ಲಿರ್ತೀರಿ ಅಲ್ಲೇ ನನಗೆ ಸ್ವರ್ಗ. ಹಿಂಗೆ ಕಷ್ಟ ಬಂದಾಗ ಯಾರು ನಿಮ್ಮ ಸಹಾಯಕ್ಕೆ ನಿಲ್ತಾರಲ್ಲ, ನಿಮ್ಮ ಜೊತೆಗೆ ಯಾರು ನಿಲ್ತಾರಲ್ಲ ಅವರ ನಿಮ್ಮವರ ತಿಳ್ಕೊಬೇಕ್ರಿ. ಚಲೋ ಇದ್ದಾಗ ಎಲ್ಲರೂ ನಿಂದಿರ್ತಾರೆ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಡಿಯಲರಿಯರು. ನಿಮಗೇನು ಬಂಧುಗಳು ಅಂತ ಏನದಾರಲ್ಲ ಇವ್ರು ನೋಡ್ರಿ, ನೀವು ಚಲೋ ನಿಮಗೆ ಒಂದು ಸ್ಥಿತಿವಂತರಾಗಿ ನೀವು ಒಂದು ಸಮಾಜದೊಳಗೆ ಒಂದು ವರ್ಚಸ್ಸನ್ನು ಇಟ್ಕೊಂಡಿದ್ರಿ ಅಂದ್ರೆ ಅವ್ರು ನಮ್ಮ ಪೈಕಿರಿ, ಅವ್ರು ನಮ್ಮ ಪೈಕಿರಿ, ಅವ್ರು ನಮ್ಮ ಪೈಕಿರಿ ಅಂತ ತಿಳ್ಕೊಂಡು ಹೇಳ್ಕೊಂತ ಸಂಬಂಧ ಇರಲಾರ್ದ ಸಂಬಂಧ ಸೃಷ್ಟಿ ಮಾಡ್ಕೊಂಡು ಬರ್ತಾರ. ಒಂದು ಸಾರಿ ನೀವೇನಾದ್ರೂ ಜೀವನದೊಳಗೆ ಸೋತು ನೀವು ಸುನ್ನಾಗಿ ಬಿಟ್ರಿ ಅಂದ್ರೆ ನಿಮ್ಮ ಹತ್ತಿರದ ಸಂಬಂಧಿಕರು ಕೂಡ ನಿಮ್ಮನ್ನು ನೋಡ್ಲಾರ್ದಂಗೆ ಮುಂದಕ್ಕೆ ಹೋಗ್ತಾರೆ. ಇವೆಲ್ಲ ನಿಮಿತ್ತ ಬಂಧುಗಳು. ಅನಿಮಿತ್ತ ಬಂಧು ಗುರು ಅದಾನ, ಶಿವ ಅದಾನ. 3 ಗಂಟೆ ಮಾಡಿದ್ರಲ್ಲ, 1 ಗಂಟೆ ನಾ ಎತ್ಕೋತೀನಿ, 1 ಗಂಟೆ ನೀ ಎತ್ಕೋ ಅಂತ ದೇವಯ್ಯ ಅಂದಲ್ಲ. ಇನ್ನೊಂದು ಗಂಟೆ ಯಾರು ತರ್ತಾರ್ರಿ ಅಂತ ಹೋಮ್ ಮಿನಿಸ್ಟರ್ ಕೇಳಿದ್ರು. ಹೋಮ್ ಮಿನಿಸ್ಟರ್ ಯಾರ್ರಿ? ಜಿ ಪರಮೇಶ್ವರ್ ಅವ್ರ ಅಲ್ರಿ. ಹೋಮ್ ಮಿನಿಸ್ಟರ್ ಅಲ್ಲಿ ರಾಯಮ್ಮನವ್ರು. ಇನ್ನೊಂದು ಗಂಟೆ ಐತಲ್ಲ, ನಾವೊಂದು ತಲೆ ಮೇಲೆ ಹೊತ್ಕೊಂಡೆ, ನೀವೊಂದು ಹೊತ್ಕೊಂಡ್ರೆ ಇದನ್ನ ಯಾರು ತರ್ತಾರ? ನೋಡ್ರಿ, ಆ ಭಕ್ತರಿಗೆ ಎಂಥ ಶಕ್ತಿ ಇತ್ತು ಅಂದ್ರೆ ನಾವೇನು ಪೂಜೆ ಮಾಡಕತ್ತೀವಲ್ಲ ಆ ಶಿವ ತರ್ತಾನೆ. ಈ ತಾಕತ್ ಯಾವಾಗ ಬರ್ಬೇಕು ಹೇಳ್ರಿ? ಅದಕ್ಕೆ ಬಸವಣ್ಣ ಅಂತಾರ, ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ, ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾನ ಕೂಡಲ ಸಂಗಮ ದೇವ. ನಾನಿನ್ನ ಕೊಲ್ಲತೀನಿ 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 ಅಂತ ತಿಳ್ಕೊಂಡು ಸಾಕ್ಷಾತ್ ಶಿವ ಬಂದು ಮುಂದೆ ನಿಂತ್ಕೊಂಡು ಭಕ್ತಿಗೆ ಹೇಳಿದ್ರೆ ನೀಯೇನು ನಾನು ಕೊಲ್ಲೋದು ಮಾರಾಯ, ನಿನ್ನ ನಾ ಗೆಲ್ಲತೀನಿ 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 ಅಂತ ತಿಳ್ಕೊಂಡು ಭಕ್ತ ಅಂತಾನಂತ. ಅವ ಹೆಂಗೆ ಗೆಲ್ತಾನಂದ್ರೆ ಸತ್ಯ ಅನ್ನುವಂಥ ಅಸ್ತ್ರವನ್ನು ಹಿಡಿದು ಸದ್ಭಕ್ತನೇ ಗೆಲ್ಲುತ್ತಾನ, ದೇವರು ಸೋಲ್ತಾನ ಅನ್ನುವಂಥ ಮಾತನ್ನ ಬಸವಣ್ಣ ಹೇಳ್ತಾನೆ. ಯಾರೋ ದೇವರನ್ನು ಕೇಳಿದ್ರಿ, ನಿಮ್ಮ ಸಲುವಾಗಿ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟ್ಯಾರ, ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ಯಾರ.